ನಮಸ್ಕಾರ ಎಲ್ಲರಿಗೂ. ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇದು ನನ್ನ ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಏನಪ್ಪ ಸ್ಪೆಷಲ್ ಅಂದರೆ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಒಂದು ಸ್ಟ್ರಾಂಗ್ ಕಾಫಿ ಡಿಕಾಕ್ಷನ್ ರೆಡಿ ಮಾಡಿದೆ. ಮಾಡಾದಮೇಲೆ ಯೂಶ್ವಲಿ ಹಬ್ಬ ಹತ್ರದಲ್ಲೇ ಇದೆಯಲ್ಲ, ಗಣೇಶ ಮತ್ತು ಗೌರಿ ಹಬ್ಬ, ಅದಕ್ಕೆ ಕೆಲವೊಂದು ಪ್ರಿಪ್ರೇಷನ್ಸನ್ನು ನಾನು ಮಾಡ್ಕೋಬೇಕಾಗಿತ್ತು. ಕೆಲವೊಂದು ಸಲ ನಾವು ಬರ್ಕೊಂಡಿಲ್ಲ, ಓರಲ್ಲಾಗಿ ಹಾಗೆ ಹೋಗಿ ಏನಾದರೂ ತರಬೇಕು ಅಂದಾಗ ಅಥವಾ ಏನಾದರೂ ಕೆಲಸಗಳನ್ನು ಮಾಡ್ಕೋಬೇಕು ಅಂದಾಗ ಮೋಸ್ಟ್ ಆಫ್ ದ ಟೈಮ್ ನನಗೆ ಅಥವಾ ಮರ್ತೋಗೋದು ಅಥವಾ ಬೇಕಾಗಿರೋ ವಸ್ತುಗಳನ್ನು ಬಿಟ್ಟು ಬೇಡದೇ ಇರೋ ವಸ್ತುಗಳನ್ನು ಒಂದೊಂದ್ಸಲಿ ತಂದುಬಿಡ್ತೀವಿ. ಹಾಗಾಗಿ ಒಂದು ಲಿಸ್ಟ್ ಮಾಡ್ಕೊಂಬಿಟ್ರೆ ಒಳ್ಳೆಯದು ಅಂತೇಳಿ. ಯಾಕೆಂದರೆ ಶನಿವಾರನೂ ವರ್ಕಿಂಗ್ ಡೇ ಇರೋದ್ರಿಂದ, ಮಂಡೇನೂ ವರ್ಕಿಂಗ್ ಡೇ ಇರೋದ್ರಿಂದ ನಮಗೆ ಸಂಡೇ ಮಾತ್ರ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಆಗೋದು. ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಕೂತ್ಕೊಂಡು ಇಲ್ಲಿ ಹಬ್ಬಕ್ಕೆ ಏನೆಲ್ಲ ಬೇಕು, ಏನೇನು ತೊಗೊಂಡು ಬರಬೇಕು ಅದನ್ನೆಲ್ಲ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ ಲಿಸ್ಟ್ ಮಾಡ್ಕೊಂಬಿಟ್ರೆ ಅಟ್ಲೀಸ್ಟ್ ನಮಗೆ ಯಾವ್ಯಾವ್ದು ಮಿಸ್ ಮಾಡಿದ್ದೀವಿ ಅಥವಾ ಯಾವುದಾದ್ರು ನೆಸೆಸಿಟಿ ಇದೆ ಇದೆಲ್ಲನೂ ನಮಗೆ ಗೊತ್ತಾಗುತ್ತೆ. ಅಥವಾ ಮನೇಲಿ ಯಾವುದ್ಯಾವ್ದಿದೆ ಅದನ್ನ ಬಿಟ್ಟು ಬೇರೆ ಏನು ತರಬೇಕು ಅದೆಲ್ಲ ನಮಗೆ ಗೊತ್ತಾಗುತ್ತೆ. ಯೂಶ್ವಲಿ ನಾನು ಸ್ಯಾಟರ್ಡೇನೇ ಒಂದಿನ ಯಾವಾಗಾದರೂ ನನಗೆ ಲೀವ್ ಸಿಗುತ್ತೆ ಅಥವಾ ಏನಾದರೂ ಹಬ್ಬಗಳು ಬಂದಾಗ ಫಸ್ಟೇ ಲಿಸ್ಟ್ ಮಾಡ್ಕೋತೀನಿ ಏನೆಲ್ಲ ಬೇಕಾಗುತ್ತೆ. ಅಡುಗೆಯಿಂದ ಹಿಡಿದು ಹಬ್ಬಕ್ಕೆ ಅಥವಾ ಬಾಗ್ನಗಳನ್ನು ಕೊಡೋದಕ್ಕೆ ಏನೆಲ್ಲ ಬೇಕು ಅದನ್ನ ಲಿಸ್ಟ್ ಮಾಡ್ಕೊಂಬಿಡ್ತೀನಿ. ಸೊ ಹಾಗಾಗಿ ನಮಗೆ ಆ ದಿನ ಟೆನ್ಷನ್ ಇರಲ್ಲ ಅಂತ. ಸೊ ಇಲ್ಲೆಲ್ಲ ನಾನು ಬರೆದಾದ್ಮೇಲೆ ಈ ನನ್ನ ದಿನದ ಶೆಡ್ಯೂಲಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ನಾನು ದೇವ್ರ ಮನೆ ಕ್ಲೀನ್ ಮಾಡಬೇಕಾಗಿತ್ತು. ತುಂಬ ದಿನವೇ ಆಗಿತ್ತು. ಆ್ಯಕ್ಚುಲಿ ಇದು ನಮ್ಮ ದೇವ್ರ ಮನೆಯಲ್ಲಿ ತುಂಬ ವಸ್ತುಗಳಿರೋದ್ರಿಂದ ಅದನ್ನ ಕ್ಲೀನ್ ಮಾಡೋಕ್ಕೆ ಮಿನಿಮಮ್ ಒಂದು ಹಾಫ್ ಡೇ ಆದರೂ ಬೇಕು. ಹಾಗಾಗಿ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ಮತ್ತು ಗೌರಿ ಹಬ್ಬ ಬರ್ತಿದೆ ಅಲ್ಲ, ಬಾಗ್ನಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಈ ಮರದ ಜೊತೆಗಳನ್ನೆಲ್ಲ ನಾನು ತೊಳೆದಿಟ್ಕೋತಾ ಇದ್ದೆ. ಈ ಪುಟ್ಟ ಮರ ಯಾಕೆ ಅಂದರೆ ನನ್ನ ಮಗಳ ಕೈಯಲ್ಲಿ ಚಿಕ್ಕ ಮಕ್ಕಳಿಗೆ ಕೊಡಿಸೋದಕ್ಕೆ ಪ್ರತಿ ವರ್ಷ ನಾವು ಈ ಥರದ್ದು ಪುಟ್ಟ ಮರಗಳನ್ನು ತರ್ತೀವಿ. ಸೊ ಇದು ಅಷ್ಟೇ ಎಲ್ಲ ತೊಳೆದಿಡ್ತಾ ಇದ್ದೀವಿ. ಯಾಕೆಂದರೆ ಬಿಸಿಲಿತ್ತಲ್ಲ, ತೊಳೆದಿಟ್ಬಿಟ್ರೆ ನಾನು ದೇವ್ರ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ ಇದೆಲ್ಲ ಒಣಗುತ್ತೆ ನೀಟಾಗಿ. ಆಮೇಲೆ ಮುಂದಿಂದು ನಾನು ರೆಡಿ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ. ಸೊ ಇದೆಲ್ಲ ಆಯಿತು. ಇದಾದಮೇಲೆ ನಾನು ತುಂಬಾ ಸೇರ್ಕೊಂಡ್ಬಿಟ್ಟಿದ್ದೆ ದೇವ್ರ ಮನೆಯಲ್ಲಿ. ಹಬ್ಬ ಅಲ್ವಾ, ಹಬ್ಬದ ದಿನ ನಾವು ಕ್ಲೀನ್ ಮಾಡದೆ ಪೂಜೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಮತ್ತು ನನಗೆ ಲಾಸ್ಟ್ ವೀಕೆಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ, ಲೀವ್ ಸಿಗದೆ ಇದ್ದಿದ್ದರಿಂದ ನನಗೆ ಈ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಸ್ವಲ್ಪ ಪೆಂಡಿಂಗ್ ಉಳಿದೋಯ್ತು. ಹಾಗಾಗಿ ಇವಾಗೆಲ್ಲನೂ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫಸ್ಟು ದೇವ್ರದ್ದು ವಿಗ್ರಹಗಳನ್ನೆಲ್ಲ ಒಂದು ಕಡೆ ಇಟ್ಕೊಂಡು ತೊಳ್ಕೊಂಬಿಡ್ತೀನಿ. ಆಮೇಲೆ ಫೋಟೋಗಳನ್ನೆಲ್ಲ ಒರೆಸಿ ಅದಕ್ಕೆ ಕುಂಕುಮ ಎಲ್ಲ ಇಡಬೇಕಾಗಿತ್ತು. ಸೊ ಇಲ್ಲೆಲ್ಲ ಮಾಡ್ಕೋತಾ ಇದ್ದೀನಿ. ನೆಲನೂ ಅಷ್ಟೇ, ನಾನು ಹೇಳ್ತೀನಲ್ಲ, ಪೂಜೆ ಮಾಡುವಾಗ ದೀಪ ಹಚ್ತೀವಿ ಅಥವಾ ಮಂಗಳಾರತಿ ಮಾಡ್ತೀವಿ, ಧೂಪ ಹಾಕಿರ್ತೀವಿ. ಸೊ ಅದೆಲ್ಲ ಏನಾಗುತ್ತೆ, ಅದು ವೈಟ್ ಟೈಲ್ಸ್ ಇರೋದ್ರಿಂದ ಕರ್ರಗಾಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿದ್ರೆ ನಮ್ಮ ಹಬ್ಬಕ್ಕೆ ಇನ್ನು ಸ್ವಲ್ಪ ಕಳೆ ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ಫೀಲು. ಹಾಗಾಗಿ ದೇವ್ರ ಮನೆ ಫುಲ್ಲು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ತುಂಬಾ ಧೂಳಿತ್ತು, ಅದನ್ನೆಲ್ಲ ಗುಡಿಸ್ಕೊಂಡು ನೀಟಾಗಿ ನಾನು ಈ ಟೈಲ್ಸಿಗೆಲ್ಲನೂ ಯೂಶ್ವಲಿ ಸರ್ಫ್ ಅಥವಾ ವಿಮ್ ಇರುತ್ತಲ್ಲ, ವಿಮ್ ಜೆಲ್ ಆಗಿರ್ಬೋದು ಅಥವಾ ವಿಮ್ ಲಿಕ್ವಿಡು ಅಥವಾ ಸೋಪು ಅಥವಾ ಲಿಕ್ವಿಡ್ ಯಾವುದಾದ್ರೂ ಹಾಕಿ ಚೆನ್ನಾಗಿ ಉಜ್ಜಿಬಿಡ್ತೀನಿ, ಅದೆಲ್ಲ ಬಂದುಬಿಡುತ್ತೆ. ನೋಡಿ ಆದಷ್ಟು ನಾನು ಕ್ಲೀನ್ ಮಾಡಿದೆ. ಕೆಲವೊಂದು ಸ್ಟೇನ್ಸ್ ಹಂಗೆ ಇದ್ಬಿಡುತ್ತೆ, ಅದು ಹೋಗೋದಿಲ್ಲ. ಅದನ್ನು ಬಿಟ್ಟು ಮಿಕ್ಕಿದ ಮ್ಯಾಕ್ಸಿಮಮ್ 99% ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಇಲ್ಲೆಲ್ಲ ಮೆಸ್ಸಿ ಆಗಿಬಿಟ್ಟಿದೆ, ಎಲ್ಲ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ ಒಂದೊಂದಾಗಿ ಕ್ಲೀನ್ ಮಾಡೋಣ ಅಂತ. ಸೊ ನಾನು ನಮ್ಮ ಮನೆಯಲ್ಲಿ ಸಿಲ್ವರ್ ಐಟಮ್ಸನ್ನು ಹೇಗೆ ವಾಶ್ ಮಾಡ್ಕೋತೀನಿ ಅಂತೇಳಿದ್ರೆ, ಸಿಲ್ವರ್ ಐಟಮ್ಸ್ಗೆ ಯೂಶ್ವಲಿ ಕೋಲ್ಗೇಟ್ ಟೂತ್ ಪೌಡ್ರ್ ಬರುತ್ತಲ್ಲ, ಅದನ್ನ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಕ್ಲೀನ್ ಆಗುತ್ತೆ. ಮತ್ತು ಈ ಹಿತ್ತಾಳೆದು ಅದೆಲ್ಲ ಬರುತ್ತಲ್ಲ, ಅದಕ್ಕೆ ನಾವು ಪೀತಾಂಬರಿ ಬರುತ್ತಲ್ಲ ಅದಷ್ಟೇ ಯೂಸ್ ಮಾಡ್ತೀನಿ, ಸಾಕು, ಅದರಲ್ಲೇ ಕ್ಲೀನ್ ಆಗಿಬಿಡುತ್ತೆ. ಸೊ ಈ ಟೂತ್ ಪೇಸ್ಟನ್ನು ನಾನು ಡೈರೆಕ್ಟಾಗಿ ವಿಗ್ರಹಗಳಿಗೆ ಹಾಕಿ ಹಂಗೆ ತೊಳೆದು ಬಿಡಲ್ಲ. ಸ್ವಲ್ಪ ಅದಕ್ಕೆಲ್ಲನೂ ಹಚ್ಬಿಟ್ಟು ಒಂದು 2 ನಿಮಿಷ ಬಿಟ್ಬಿಟ್ಟು ಆಮೇಲೆ ನಾವು ಅದನ್ನು ಉಜ್ಜಿದ್ರೆ ನೀಟಾಗಿ
ಅದು ಬೆಳ್ಳಗಾಗುತ್ತೆ, ಅಂದರೆ ಕೊಳೆ ಎಲ್ಲನೂ ನಾವು ಅಂದರೆ ಉಜ್ಜೋದಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟೇ ನಾವು ಬರೀ ಹಾಗೆ ಟೂತ್ಪೇಸ್ಟ್ ಹಾಕ್ಬಿಟ್ಟು ತೊಳ್ಕೊಳ್ತಾ ಹೋದರೆ ಕೊಳೆ ಎಲ್ಲ ಈ ಕೆಲವೊಂದು ಸಣ್ಣದು ಚಿಕ್ಕ ವಿಗ್ರಹಗಳಿರುತ್ತಲ್ಲ, ಅಥವಾ ಡಿಸೈನ್ ಜಾಸ್ತಿ ಇರೋವಂಥ ವಿಗ್ರಹಗಳಲ್ಲಿ ಪ್ಲೇನ್ ಆಗಿದ್ದರೆ ಓಕೆ, ಅಲ್ಲಾಂದರೆ ನೋಡಿ ಈ ಥರ ಚಿಕ್ಕ ವಿಗ್ರಹಗಳಲ್ಲಿ ಕೊಳೆ ತುಂಬ ಸೇರ್ಕೊಂಡ್ಬಿಟ್ಟಿರುತ್ತೆ, ಅಲ್ಲಿ ನಾವು ಕೈಯಲ್ಲಿ ಹಾಗೆ ಉಜ್ಜೋಕ್ಕಾಗೋದಿಲ್ಲ. ಸೊ ಟೂತ್ ಬ್ರಷನ್ನು ಹೊಸದು ಇದು ಎಲ್ಲ ದೇವ್ರಿಗೆ ಅಂತಲೇ ನಾವು ಸಪ್ರೇಟಾಗಿ ಬಳಸೋವಂಥದ್ದು. ಸೊ ಅಂಥದ್ರಲ್ಲಿ ಈ ಥರ ನಾವು ಟೂತ್ಪೇಸ್ಟ್ ಅದಕ್ಕೆ ಹಚ್ಚಿಬಿಟ್ಟು ಒಂದು 2 ನಿಮಿಷ ಬಿಟ್ಬಿಟ್ಟು ಆಮೇಲೆ ಅದನ್ನು ನಾವು ಉಜ್ಜಿದ್ರೆ ಮತ್ತೆ ಅದು ನೀಟಾಗಿ ಕೊಳೆ ಎಲ್ಲ ಹೊಟ್ಟೋಗುತ್ತೆ. ಇದನ್ನೆಲ್ಲ ನಾನು ಟೂತ್ಪೇಸ್ಟ್ ಹಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ನೀವು ಪೇಸ್ಟು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಪೌಡರ್ ಇತ್ತು ನಮ್ಮ ಮನೆಯಲ್ಲಿ, ಹಾಗಾಗಿ ಪೌಡರ್ ಯೂಸ್ ಮಾಡಿದ್ದೀನಿ. ನೀವು ಪೇಸ್ಟನ್ನು ಕೂಡ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಇದಾದಮೇಲೆ ನಾನು ಇದನ್ನೆಲ್ಲ ಹಿತ್ತಾಳೆ ಪಾತ್ರೆಗಳನ್ನೆಲ್ಲ ನಾನು ನೀವು ಹುಣಸೆಹಣ್ಣು ಹಾಕಾದರೂ ತೊಳಿಬೋದು, ನೆನೆಸ್ಬಿಟ್ರೆ ಸ್ವಲ್ಪ ಕೊಳೆ ಬೇಗ ಬಿಡುತ್ತೆ. ನನಗೆ ಟೈಮ್ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ನಾನು ಪೀತಾಂಬರಿನೇ ಮಾತ್ರನೇ ಹಾಕಿ ತೊಳೆದಿದ್ದೀನಿ, ಬಟ್ ನೀಟಾಗಿ ಆಗುತ್ತೆ. ಸೊ ಈ ಥರ ನಾವು ನೆನೆಸಿಟ್ಕೊಂಡ್ಬಿಟ್ರೆ ಮಿಕ್ಕಿದ್ದು ಹಿತ್ತಾಳೆ ಪಾತ್ರೆಗಳೆಲ್ಲ ನಾವು ತೊಳೆಯೋಷ್ಟರಲ್ಲಿ ಇದು ನೆಂದಿರುತ್ತೆ, ಆಮೇಲೆ ನಮಗೆ ಉಜ್ಜೋದಕ್ಕೆ ಈಸಿ ಆಗಿಬಿಡುತ್ತೆ. ಸೊ ಇದಾದಮೇಲೆ ನಂದು ಎಲ್ಲ ಕ್ಲೀನಿಂಗ್ ಆಯಿತು, ದೇವ್ರನ್ನೆಲ್ಲನೂ ಪಳಪಳ ಅಂತ ತೊಳೆಯೋ ಥರ ಮಾಡಾಯಿತು. ಇದಾದಮೇಲೆ ನೆಮ್ಮದಿಯಾಗಿ ಪೂಜೆ ಮಾಡಿದೆ. ಹೂ ಬೇಕಾದಷ್ಟಿತ್ತು. ನಾವು ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ಒಂದು 2 ನಿಮಿಷ ದೇವ್ರನ್ನ ಬೇಡ್ಕೊಂಡ್ರೆ ಅಥವಾ ಪ್ರೇಯರ್ ಮಾಡಿದ್ರೆ ಅದರ ನೆಮ್ಮದಿನೇ ಬೇರೆ. ಅಲ್ಲಿವರೆಗೂ ನನಗೆ ಈ ಪೂಜೆ ಎಲ್ಲ ಮಾಡಿ ಕ್ಲೀನ್ ಎಲ್ಲ ಮಾಡೋವರೆಗೂ ಹಸಿವೆ ಆಗಲಿಲ್ಲ. ನನಗೆ ಈ ಥರ ಕೆಲಸ ಇರೋವಾಗ ಹಸಿವು ಆಗೋದೂ ಇಲ್ಲ ನಾರ್ಮಲ್ಲಾಗಿ. ಸೊ ಇವಾಗೆಲ್ಲ ನನ್ನ ದೇವ್ರ ಪೂಜೆ ಎಲ್ಲ ಮುಗೀತು. ಖುಷಿ ಆಯಿತು ಆ್ಯಕ್ಚುಲಿ. ನಾನು ತುಂಬ ಒಂದು ವಾರದಿಂದನೂ ನನಗೆ ದೇವ್ರ ಮನೆಗೆ ಹೋದರೆ ಅಯ್ಯೋ ಕ್ಲೀನಾಗಿಲ್ವೇ ಅಂತಲೇ ಮನಸ್ಸಲ್ಲಿ ಬರ್ತಾಯಿತ್ತು. ಸೊ ಇವತ್ತು ಫುಲ್ ದೇವ್ರನ್ನೆಲ್ಲ ಕ್ಲೀನ್ ಮಾಡಿದೆ. ಗೆಜ್ಜೆ ವಸ್ತ್ರ ಎಲ್ಲ ಹಾಕಬೇಕಾಗಿತ್ತು, ಹಬ್ಬ ಇದೆ ಅಲ್ವಾ, ಅದರಿಂದ ಹಿಂದಿನ ದಿನ ಹಾಕ್ಕೊಳ್ಳೋಣ ಅಂತ ನಾನು ಹಾಗೆ ಬಿಟ್ಟೆ. ಸೊ ಸಂತೋಷವಾಗಿ ಪೂಜೆ ಮಾಡಿ ಖುಷಿಯಾಗಿ ಇವಾಗ ಊಟದ ಟೈಮ್ ಆಗಿತ್ತು. ಸೊ ತಿಳಿ ಸಾರು ಮಾಡಿಬಿಟ್ಟೆ ಇವತ್ತು, ಜಾಸ್ತಿ ಏನು ಬೇಡ ಅಂತ, ಬಿಕಾಸ್ ತುಂಬ ಕೆಲಸ ಇತ್ತು ಮಾಡೋದು. ಹಾಗಾಗಿ ತಿಳಿ ಸಾರು ಮಾಡಿ ಅನ್ನ ಮಾಡಿದೆ. ನನಗೆ ಎಷ್ಟೇ ಸಾರಿದ್ರು ಹುಳಿ ಇದ್ದರು ಒಂದು ಸ್ವಲ್ಪ ಅನ್ನ, ಈ ಥರ ಪಿಡ್ಚಿ ಅನ್ನಗಳಂತೀವಲ್ವ, ತೊಕ್ಕಾಗಲಿ ಉಪ್ಪಿನಕಾಯಿ ಆಗಲಿ ಇದರಲ್ಲಿ ತಿನ್ನೋಕ್ಕೆ ನಂಗೆ ತುಂಬಾ ಇಷ್ಟ. ಸೊ ಊಟ ಎಲ್ಲ ಹರಿದು ಆಯಿತು. ಊಟ ಎಲ್ಲ ಮಾಡಾದಮೇಲೆ ಇಲ್ಲಿ ನಾಳೆ ನಾನು ಹೇಳಿದ್ನಲ್ಲ ಮಂಡೇ ವರ್ಕಿಂಗ್ ಡೇ ಇರೋದ್ರಿಂದ ನಾವು ಮಂಡೇ ಈವ್ನಿಂಗೇ ಎಲ್ಲ ರೆಡಿ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಗೌರಿ ಮತ್ತು ಗಣೇಶ ಹಬ್ಬಕ್ಕೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾನು ರೆಡಿ ಮಾಡ್ಕೊಂಬಿಡೋಣ ಅಂತ ಇಲ್ಲಿ ಬ್ಯಾಕ್ ಡ್ರಾಪ್ಗೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇದು ಆನ್ಲೈನಲ್ಲಿ ತರಿಸ್ಕೊಂಡೆ ಬ್ಯಾಕ್ ಡ್ರಾಪು, ಯಾವಾಗಲೂ ಒಂದೇ ಥರ ಯಾಕೆ ಬೇರೆ ಥರ ಮಾಡೋಣ, ಮತ್ತು ಮಲ್ಟಿಪರ್ಪಸ್ ಇದು, ಹಬ್ಬಗಳಿಗಷ್ಟೇ ಅಲ್ಲ, ಬೇರೆ ಸಣ್ಣ ಪುಟ್ಟ ನೀವು ಬರ್ತ್ಡೇ ಪಾರ್ಟಿಗಳು ಆ ಥರ ಮಾಡ್ಕೊಂಡಾಗಲೂ ಕೂಡ ನಾವು ಈ ಸ್ಟ್ಯಾಂಡನ್ನು ಉಪಯೋಗಿಸ್ಬೋದು ಅನ್ನೋ ಒಂದು ಇಂಟೆನ್ಷನಿಂದ ಇದನ್ನ ನಾನು ತರಿಸ್ಕೊಂಡೆ. ತುಂಬಾ ಚೆನ್ನಾಗಿದೆ ಇದು. ಸೊ ಬಟ್ ಕ್ರಿಯೇಟಿವ್ ಆಗಿ ಇದನ್ನ ನಾವು ಉಪಯೋಗಿಸ್ಕೊಂಡು ಡೆಕೋರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ನಾನು ಅದಕ್ಕೆ ಉಪಯೋಗಿಸ್ತಿರೋಂಥ ಬೇರೆ ವಸ್ತುಗಳಲ್ಲೆಲ್ಲ ಫಸ್ಟೇ ನಾನು ತರಿಸ್ಕೊಂಡಿದ್ದೆ, ಬಿಕಾಸ್ ದಸರಾ ಮಾಡುವಾಗ ಅಥವಾ ವರಮಹಾಲಕ್ಷ್ಮಿ ಮಾಡುವಾಗ ಅವಾಗೆಲ್ಲ ಅಲಂಕಾರಕ್ಕೆ ಬೇಕಾಗುತ್ತಲ್ವ, ಹಾಗಾಗಿ ಅದೆಲ್ಲ ಫಸ್ಟೇ ಇತ್ತು. ಸ್ಟ್ಯಾಂಡ್ ಮಾತ್ರ ಒಂದು ಚೇಂಜ್ ಮಾಡೋಣ ಅಂತೇಳ್ಬಿಟ್ಟು ಇದನ್ನ ನಾನು ಈ ಸಲ ಟ್ರೈ ಮಾಡಿದೆ. ಸೊ ಇಲ್ಲಿ ಊಟ ಆದಮೇಲೆ ಎಲ್ಲರೂ ನನಗೆ ಹೆಲ್ಪ್ ಮಾಡಿದ್ರು, ನನ್ನ ಹಸ್ಬೆಂಡು, ನನ್ನ ಮಗ, ನನ್ನ ಮಗಳು, ಪಾಪ ಒಬ್ಬೊಬ್ಬರು ನನ್ನ ಕೆಲಸ ಮಾಡಿದ್ರು, ಹಾಗಾಗಿ ಬೇಗ ಆಯಿತು. ನಮ್ಮ ಮನೇಲಿ ಅಷ್ಟೇ, ನನ್ನ ಹಸ್ಬೆಂಡ್ಗೆ, ಮಕ್ಕಳಿಗೆ, ಎಲ್ಲರಿಗೂ ಅಷ್ಟೇ ಹಬ್ಬ ಅಂದರೆ ಎಲ್ಲರಿಗೂ ಖುಷಿ. ಎಲ್ಲರೂ ಖುಷಿಯಿಂದ ಅದರಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಏನೇ ಕೆಲಸ ಮಾಡಿದ್ರೂ ಅವ್ರದ್ದು ಒಂದು ಹೆಲ್ಪಿಂಗ್ ಹ್ಯಾಂಡ್ ಇರುತ್ತೆ. ಆ ಥರ ಇದ್ದಾಗ ನಮಗೆ ಮಾಡೋರಿಗೂ ಖುಷಿ ಆಗುತ್ತೆ. ಸೊ ಇದೆಲ್ಲ ಆದಮೇಲೆ ಇಲ್ಲಿ ನನ್ನ ಮಗಳು ಕೂತ್ಕೊಂಡು ನಾವು ಮಾಡೋ ಕೆಲಸನೆಲ್ಲ ನೋಡ್ತಾ ಇದ್ದಾಳೆ. ಅವಳು ಅಷ್ಟೇ ಪಾಪ ಎಷ್ಟು ಹೆಲ್ಪ್ ಮಾಡ್ತಾಳೆ, ಅವಳಿಗೂ ಇಂಟ್ರೆಸ್ಟು ಹಬ್ಬಗಳಂದರೆ ಎಲ್ಲ. ಇಲ್ಲಿ ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಇನ್ನೊಂದು ಬ್ಯಾಕ್ ಡ್ರಾಪ್ಗೆ ಸೆಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಆಯಿತು. ಕೊನೆಯದಾಗಿ ಎಲ್ಲ ಜೋಡಿಸ್ಕೋತಾ ಇದ್ದೀವಿ. ಜೋಡಿಸ್ಕೊಂಡು ಆಲ್ಮೋಸ್ಟ್ ಆಯಿತು. ಯಾಕೆಂದರೆ ನಾಳೆ ನನಗೆ ಬಾಗ್ನದ್ದು ವಸ್ತುಗಳನ್ನೆಲ್ಲ ಜೋಡಿಸ್ಬೇಕಾಗಿರೋದ್ರಿಂದ ಇವತ್ತು, ಮತ್ತು ನನ್ನ ಹಸ್ಬೆಂಡ್ಗೆ ವರ್ಕಿಂಗ್ ಇರುತ್ತೆ, ಹಾಗಾಗಿ ಅವ್ರು ಮತ್ತೆ ನಾಳೆ ನನ್ನ ಕೈಗೆ ಸಿಗೋದಿಲ್ಲ, ಅವ್ರು ಬ್ಯುಸಿ ಇರ್ತಾರೆ ಪಾಪ ಅವ್ರ ಕೆಲಸದಲ್ಲಿ. ಮಕ್ಕಳಿಗೆ ಸ್ಕೂಲು ಇದು ಬ್ಯುಸಿ ಆಗಿಬಿಡ್ತಾರೆ. ಹಾಗಾಗಿ ಇವತ್ತು ಎಲ್ಲರೂ ಈ ಕೆಲಸನ ನಾವು ಎಂಜಾಯ್ ಮಾಡಿದ್ವಿ.
ಸೊ ಇದೆಲ್ಲ ಕೆಲಸ ಆಯಿತು. ಕೊನೆಯದಾಗಿ ನನ್ನ ಮಗ ಎಲ್ಲ ರೆಡಿ ಮಾಡ್ತಿದ್ದಾನೆ. ಅಂದರೆ ಆ ಲೈಟ್ಸ್ ಎಲ್ಲ ಹಾಕಿದ್ವಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಏನು ಎತ್ತ ಅಂತ. ಮೊದಲೇ ಅವನಿಗೆ ಈ ಟೆಕ್ನಿಕಲ್ಗೆ ಸಂಬಂಧಪಟ್ಟ ವಿಷಯಗಳಂದರೆ ತುಂಬಾ ಇಷ್ಟ ಅವನಿಗೆ. ನೀವು ಬೇರೆ ಕೆಲಸ ಹೇಳಿದ್ರೆ ಅವನು ಅಷ್ಟು ಮಾಡಲ್ಲ, ಬಟ್ ಈ ಥರ ಟೆಕ್ನಿಕಲಿ ನೀವೇನಾದರೂ ಹೇಳಿದ್ರೆ ನಮಗಿಂತ ಮುಂಚೆ ಇರ್ತಾನೆ ಅವನು. ಸೊ ಅದನ್ನೆಲ್ಲ ನೋಡ್ತಿದ್ದಾನೆ ಹಾಕಿ ಕರೆಕ್ಟ್. ನೀನು ಅದೇ ಕುಡಿತಿದ್ಯಾ? ನೀನು ಅದೇ ಕುಡಿ. ಸೊ ಬ್ಯಾಕ್ ಡ್ರಾಪ್ ಎಲ್ಲ ನಾವು ಸೆಟ್ ಮಾಡಿದ್ವಿ. ಮಿಕ್ಕಿದ್ದೆಲ್ಲನೂ ನಾವು ಹಬ್ಬದ ಹಿಂದಿನ ದಿನ ಮಾಡ್ಕೋಬೇಕಾಗುತ್ತೆ. ಸೊ ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡಿ ಅದನ್ನೊಂದು ಹಂತಕ್ಕೆ ತಂದು ನಿಲ್ಲಿಸಿದ್ದೀವಿ. ನಾಳೆ ಮಿಕ್ಕಿದ ಕೆಲಸ ಮಾಡಬೇಕು. ಸೊ ಈ ಮಧ್ಯೆ ನಾನು ಬೆಳಗ್ಗೆ ಏನು ಮರದ ಬಾಗಿನದೆಲ್ಲನೂ ನಾನು ಮರದ ಜೊತೆ ಎಲ್ಲ ತೊಳೆದಿಟ್ಟಿದ್ದೆ, ಅದಕ್ಕೆಲ್ಲನೂ ಅರಿಶಿನ ಕುಂಕುಮ ಹಚ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಈ ವ್ಲಾಗಲ್ಲೇ ನಾನು ಸೇರಿಸ್ಬೇಕು ಅಂತ ಅಂದ್ಕೊಂಡೆ. ಮರದ ಬಾಗಿನದ ಪ್ರಾಮುಖ್ಯತೆ ಏನು, ಯಾಕೆ ಮರದ ಬಾಗಿನ ಕೊಡಬೇಕು, ಅದರಲ್ಲಿ ಹಾಕೋವಂಥ ಪ್ರತಿಯೊಂದು ವಸ್ತುದು ಏನು ಪ್ರಾಮುಖ್ಯತೆ ಇದೆ, ನಾವು ಕೊಡೋದ್ರಿಂದ ಅದ್ರ ಉಪಯೋಗ ಏನು, ಇದನ್ನೆಲ್ಲ ನಾನು ಹೇಳಬೇಕು ಅಂದ್ಕೊಂಡೆ. ಬಟ್ ಟೈಮ್ ನನಗೆ ಪರ್ಮಿಟ್ ಮಾಡಲಿಲ್ಲ, ನನಗೆ ಕೆಲಸ ಜಾಸ್ತಿ ಇತ್ತು. ಸೊ ಇವತ್ತು ನಾನು ಟ್ರೈ ಮಾಡ್ತೀನಿ, ಅಂದರೆ ಸೋಮವಾರ ನಾನು ಟ್ರೈ ಮಾಡ್ತೀನಿ. ನಿಮಗೆ ಖಂಡಿತ ಮರದ ಬಾಗಿನಕ್ಕೆ ಏನೇನು ಹಾಕಬೇಕು, ಅದರದ್ದು ವಿಶೇಷತೆ ಏನು ಅಂತ ಹೇಳ್ತೀನಿ. ಗೊತ್ತಿರಲ್ಲ ಅಂತ ಅಲ್ಲ, ಅಕಸ್ಮಾತ್ ಯಾರಿಗಾದರೂ ಹೊಸದಾಗಿ ಕೊಡೋರಿದ್ದರೆ, ಗೊತ್ತಿಲ್ಲದೆ ಇರೋರಿದ್ದರೆ, ಅಂದರೆ 100 ಜನದಲ್ಲಿ ಅಟ್ಲೀಸ್ಟ್ 99 ಮೆಂಬರ್ಸಿಗೆ ಗೊತ್ತಿದ್ದರೆ, ಒಬ್ಬರಿಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಈ ವಿಡಿಯೋ ಯೂಸ್ ಆಗಬಹುದು ಅನ್ನೋ ಒಂದು ಕಾರಣಕ್ಕೆ. ಮತ್ತು ನಾನು ನೋಡಿದಾಗೆ ನಾವು ಒಂದು ಪದ್ಧತಿನ ಫಾಲೋ ಮಾಡ್ಕೊಂಡು ಬಂದುಬಿಟ್ಟಿರ್ತೀವಿ. ಮರದ ಜೊತೆ ಕೊಡ್ತಿರ್ತಾರೆ ಮನೆಯಲ್ಲಿ, ಅಜ್ಜಿ ಕಾಲದಿಂದ ತಾಯಿ ಕಾಲದಿಂದ, ನಾವು ಅದ್ರ ಜೊತೆಗೆ ಹಾಗೆ ಕೊಡ್ತಿರ್ತೀವಿ. ಮತ್ತು ಅದರಲ್ಲಿರೋಂಥ ವಿಶೇಷತೆನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರೋದಿಲ್ಲ. ಸೊ ಅದರಲ್ಲಿರೋ ವಿಶೇಷತೆನ ತಿಳ್ಕೊಂಡು ನಾವು ದಾನ ಮಾಡಿದಾಗ ಅದರದ್ದು ಫಲ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮರದ ಬಾಗಿನದೇ ಒಂದು ವಿಶೇಷವಾಗಿರುವಂಥ ವ್ಲಾಗ್ ಮಾಡ್ತೀನಿ. ಯಾರಿಗೆಲ್ಲ ಯೂಸ್ ಆಗುತ್ತೆ ಅನ್ನೋರಿದ್ದರೆ ಖಂಡಿತ ನೋಡಿ, ನಿಮ್ಮ ಕಮೆಂಟ್ಸನ್ನು ದಯವಿಟ್ಟು ಶೇರ್ ಮಾಡಬಹುದು. ಸೊ ಇಲ್ಲಿ ನನ್ನ ಮಗಳು ನನಗೆ ತುಂಬಾ ಹೆಲ್ಪ್ ಮಾಡ್ತಿದ್ದಾಳೆ. ಮತ್ತು ಯಾವುದಕ್ಕೂ ನಾನು ಬೇಡ ಅಂತ ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವುಗಳು ಅವ್ರನ್ನ ಕೆಲಸ ಮಾಡೋಕ್ಕೆ ಬಿಟ್ಟಾಗ ಮಾತ್ರ ಅವರು ಕಲಿಯೋಕ್ಕೆ ಸಾಧ್ಯ. ತಪ್ಪಾದರೆ ಪರವಾಗಿಲ್ಲ, ಇನ್ ಕೇಸ್ ಮಾಡಿದ್ರೆ ಒಂದಷ್ಟು ಅರಿಶಿನ ಕುಂಕುಮ ಅಥವಾ ನೀರೇನಾದರೂ ಚೆಲ್ಬಿಟ್ಟು ಹೋಗ್ತಾಳೆ, ಅಷ್ಟು ಬಿಟ್ಟರೆ. ಬಟ್ ಅವಳು ಕಲಿತಾಳಲ್ವ, ಅಂದರೆ ನಾವು ಕಲಿಸೋ ಪದ್ಧತಿ ಆ ವಯಸ್ಸಿಂದ ಅವರಿಗೆ ಗೊತ್ತಾಗಬೇಕು, ನಮ್ಮ ತಾಯಿ ಇದೆಲ್ಲ ಮಾಡ್ತಿದ್ರು ಅಂತ. ಯೂಶಲಿ ನಾವು ಚಿಕ್ಕವರಿರುವಾಗ ನಮ್ಮ ಅಜ್ಜಿ, ನಮ್ಮ ತಾಯಿ ಇದನ್ನೆಲ್ಲ ಪಾಪ ಹಬ್ಬಗಳು ಹಿಂದಿನ ದಿನ ಸುಮಾರು ನಮಗೆ ಒಂದು 1 ಗಂಟೆ 2 ಗಂಟೆ ಆದರೂ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಮಾವಿನ ಸೊಪ್ಪು ಕಟ್ಟೋದಿರ್ಬೋದು, ಅಲ್ಲಿ ಅಲಂಕಾರ ಮಾಡೋದಿರ್ಬೋದು, ಇದೆಲ್ಲ ನಮಗೆ ಮಾಡಿ ಅಭ್ಯಾಸ. ಹಾಗಾಗಿ ನನಗೆ ಯಾವ ಹಬ್ಬಗಳನ್ನಾಗಲಿ ವ್ರತಗಳನ್ನಾಗಲಿ ಬಿಡೋಕ್ಕೆ ಮನಸ್ಸಿರೋದಿಲ್ಲ. ಎಲ್ಲ ಹಬ್ಬಗಳನ್ನು ಮಾಡಬೇಕು, ನಮ್ಮ ಆಚರಣೆಗಳನ್ನೆಲ್ಲ ನಾವು ಖುಷಿಯಿಂದ ಮಾಡಬೇಕು, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಅದನ್ನ ನಾವು ತಲುಪಿಸ್ಬೇಕು. ಸಣ್ಣ ಪುಟ್ಟ ಮಿಸ್ಟೇಕ್ಗಳಿರ್ಬೋದು, ಅವ್ರದ್ದೇ ಆದ ಪದ್ಧತಿಗಳಿರಬಹುದು, ಆದರೆ ಆ ಪದ್ಧತಿನ ಬಿಡಬಾರ್ದು ನಾವು. ಸೊ ಮನೆಯಲ್ಲಿ ಗಂಡು ಮಕ್ಕಳಿರಲಿ ಹೆಣ್ಮಕ್ಳಿರಲಿ ಅವ್ರಿಗೆ ನಮ್ಮ ಪದ್ಧತಿಗಳನ್ನು ಹೇಳ್ಕೊಡಿ. ಮತ್ತು ಅವ್ರು ಎಲ್ಲನೂ ಕಲಿಬೇಕು. ಈ ಕೆಲಸ ಗಂಡು ಮಕ್ಕಳು ಮಾಡೋದಲ್ಲ, ಈ ಕೆಲಸ ಹೆಣ್ಮಕ್ಳು ಮಾಡೋದಲ್ಲ, ಇದು ಹೆಣ್ಮಕ್ಳೇ ಮಾಡಬೇಕು, ಆ ಥರ ಲಿಮಿಟೇಷನ್ಸನ್ನು ನಾವು ಹಾಕ್ಕೊಂಬಿಟ್ಟು ಅವ್ರಿಗೆ ಯಾವ ಕೆಲಸಗಳನ್ನು ಕಲಿಸೋಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ಭೇದ ಭಾವ ಇಲ್ದಿರ ಎಲ್ಲ ಕೆಲಸಗಳನ್ನು, ಅಂದರೆ ನೆಸೆಸಿಟಿ ಇರುವಂಥದ್ದು ಏನೆಲ್ಲ ಬೇಕೋ ಅದನ್ನೆಲ್ಲ ಹೇಳ್ಕೊಡೋಣ. ಒಂದು ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಹೇಳ್ಕೊಟ್ರೆ ಡೆಫಿನೆಟ್ಟಾಗಿ ನಮ್ಮ ಸೊಸೈಟಿ ಚೆನ್ನಾಗಿರುತ್ತೆ ಅಲ್ವಾ. ಸೊ ಎಲ್ಲರಿಗೂ ಹ್ಯಾಪಿ ಗೌರಿ ಗಣೇಶ ಇನ್ ಅಡ್ವಾನ್ಸ್. ನಿಮ್ಮ ಮನೆಗಳಲ್ಲೂ ಇದೇ ಥರ ಪ್ರಿಪ್ರೇಷನ್ಸನ್ನು ಮಾಡ್ಕೋತಾ ಇರ್ತೀರ. ನಿಮಗೆ ಫ್ರೀ ಆದಾಗ ನನ್ನ ವ್ಲಾಗನ್ನು ನೋಡಿ, ನಿಮ್ಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮತ್ತೆ ನಂದು ನಾಳೆ ವ್ಲಾಗಲ್ಲಿ ಗಣೇಶ ಗೌರಿನ ಮನೆಗೆ ತರೋದು, ಬಾಗಿನ ಜೋಡಿಸ್ಕೊಳ್ಳೋದು, ಇದನ್ನೆಲ್ಲ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ನೀನು ಅಜ್ಜಿ ನೀ ಏನು ತಿಂತಿದ್ಯಾ? ನೀನು ಇಡ್ಲಿನೇ ಬಿಡು.
ನೆಕ್ಸ್ಟ್ ಅಪ್ಪ ಇಪ್ಪಿ ಮಾಡ್ತಿದ್ಯಾ? ಓಕೆ ಬಾಯ್. ಹೀಗಿತ್ತು ನನ್ನ ಸಂಡೇ ವ್ಲಾಗ್. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.